ಈಗ ಒಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಮೊಸರನ್ನ ತೊಗೊಂಡಿದ್ದೀನಿ. ಸಪ್ಪಗಿರೋ ಮೊಸರನ್ನೇ ತೊಗೊರಿ. ಇದಕ್ಕೊಂದು 2 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ತೀನಿ ರೀ. ಈಗ ಬೀಟರ್ಲೆ ಇದನ್ನು ಬೀಟ್ ಮಾಡ್ಕೋತೀನಿ ರೀ. ಅಂದ್ರೆ ನೀವೇನು ಮಾಡಿರಿ, ಇಲ್ಲ ಕಡ್ಗೋಲಿತ್ತಂದ್ರೆ ಗಟ್ಟಿ ಅಂದ್ರೆ ಕಣ್ಣಿ ಥರ ಇರಬಾರ್ದು ರೀ, ಒಂದೇ ಥರ ಇರ್ಬೇಕಂತ ಹೇಳಿ ಕಡ್ಗೋಲಿದ್ರೆ ಕಡ್ಗೋಲೆ ಕಡ್ದು ಬಿಟ್ಟು ತೊಗೊರಿ, ನಡೀತದೆ. ನೋಡಿ ಈಗ ಇದನ್ನು ಬೀಟ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ 1 ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ತುರಿದು ಬಿಟ್ಟಾದ್ರೂ ಹಾಕ್ಬೋದು. ನೋಡಿ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ. ನೋಡಿ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲ ಮಕ್ಕಳು ತಿಂತಾವ ಖಾರ ಇಷ್ಟ ಆಗಲ್ಲ ಅಂದ್ರೆ ನೀವು ಇದನ್ನು ಮೆಣಸಿನ್ಕಾಯಿನ ಸ್ಕಿಪ್ನು ಮಾಡ್ಬೋದು ರೀ, ಅಥವಾ ಚಿಲ್ಲಿ ಫ್ಲೆಕ್ಸನ್ನಾದ್ರೂ ಹಾಕ್ಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ 2 ಸ್ಪೂನ ನೀರು ಅಷ್ಟೇ ಹಾಕಿದ್ದೀನಿ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ನಾನು ಇಲ್ಲಿ ಒಂದು 2 ಬಟ್ಲಾಗಷ್ಟು ಶಾವಿಗೆಯನ್ನು ತೊಗೊಂಡಿದ್ದೀನಿ. ನೀವು ಕೊಂಡಿರೋ ಶಾವಿಗೆ ಆದ್ರೂ ತೊಗೋಬೋದು, ಮನೆಯಲ್ಲಿ ಮಾಡಿರೋ ಶಾವಿಗೆ ಅದು ಮಾಡಿಸಿರ್ತಾರಲ್ಲ ಗೋಧಿ ಹಿಟ್ಟಿನಿಂದ, ಆ ರೀತಿ ಆದ್ರೂ ತೊಗೋಬೋದು ರೀ. ಇದು ಹೊರಗಡೆಯಿಂದ ತಂದಿರುವ ಪ್ಯಾಕೆಟ್ ಶಾವಿಗೆ ಅದ, ಅದನ್ನೇ ತೊಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ನೋಡಿ ನಾ ಬಟ್ಲಿಗೆ ಸ್ವಲ್ಪ ಮೊಸರು ಹತ್ತಿತ್ತಂತ ಹೇಳಿ ನೀರನ್ನು ಹಾಕಿದ್ದೀನಿ. ಇಲ್ಲಾಂದ್ರೂ ನೀವು ನೀರು ಹಾಕೋದು ಅವಶ್ಯಕತೆನೇ ಇಲ್ಲ ರೀ, ನೀರು ಹಾಕದೇನೋ ಇದನ್ನು ಮಾಡ್ಬೋದು. ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮುಚ್ಚಿ ಒಂದು ತೆಗೆದಿಡ್ತೀನಿ ರೀ, ಒಂದು 10 ನಿಮಿಷ ನೆನಿಲಿರಿ ಇದು. ಅನ್ಕತಕ್ಕ ಇದನ್ನು ಏನು ಮಾಡ್ತೀನಿ, ಸೈಡಿಗೆ ಇಡ್ತೀನಿ. ಈಗ ಇದಕ್ಕೊಂದು ಒಗ್ಗರಣೆಯನ್ನು ಹಾಕೋತೀನಿ ರೀ. ಈಗ ಒಗ್ಗರಣೆಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯಿಲಿ ರೀ. ನೋಡಿ ಒಗ್ಗರಣೆ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿ ಆಗ್ತದೆ ರೀ. ಒಂದು ಅರ್ಧ ಸ್ಪೂನಾಗಷ್ಟೇ ಕಡಲೆಬೇಳೆ, ಅರ್ಧ ಸ್ಪೂನಾಗಷ್ಟೇ ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆ ಲೈಟ್ಗಾಗಿ ಕೆಂಪು ಕಲರ್ ಆಗಲಿ ರೀ. ನೋಡಿ ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿತ್ತು, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ. ನೋಡಿ ಈಗ ಒಗ್ಗರಣೆ ರೆಡಿ ಆಗಿದೆ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ನೋಡಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟು ಹಾಕಿದ್ದೀನಿ ರೀ ನಾನು, ಸಣ್ಣ ಸ್ಪೂನ್ದಿಂದನೇ. ನೋಡಿ ಈಗ ಒಗ್ಗರಣೆಯನ್ನು ಆ ಶಾವಿಗೆಗೆ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ಈಗ ಇದನ್ನು 10 ನಿಮಿಷ ಆಗ್ಯದ ರೀ. ನೋಡಿ ಈಗ ಒಗ್ಗರಣೆಯನ್ನು ಹಾಕೋತಾ ಇದ್ದೀನಿ. ನೋಡಿ ಇಲ್ಲ ನಮ್ಗೆ ಅರಿಶಿನ ಬೇಡ, ಇದೇ ರೀತಿ ವೈಟ್ ಕಲರ್ ಇರಲಿ ಅಂದರೆ ನೀವು ಅರಿಶಿನೂ ಸ್ಕಿಪ್ ಮಾಡ್ಬೋದು ರೀ, ನಡೀತದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ನಾನು ಇನ್ನೂವರೆಗೂ ಇಲ್ಲಿ ಉಪ್ಪನ್ನು ಹಾಕಿಲ್ಲ ರೀ. ನೋಡಿ ಈಗ ಇದನ್ನು ಉಪ್ಪನ್ನು ಹಾಕೋತೀನಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು. ತುಂಬ ಸಿಂಪಲ್ ಅದ, ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ನೀವು ಈ ರೀತಿ ಬ್ರೇಕ್ಫಾಸ್ಟು ಮಾಡ್ಕೋಬೋದು, ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಹಾಕಿ ಕೊಡ್ಬೋದು. ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ ಇದು. ನೋಡಿ ಈಗ ರೆಡಿ ಆಗಿದೆ ರೀ. ಮೊಸರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇಡ್ಲಿ ಪ್ಲೇಟನ್ನು ತೊಗೊಂಡಿದ್ದೀನಿ, ಮತ್ತು ಇದಕ್ಕೆ ಎಣ್ಣೆನೂ ಹಚ್ಕೊಂಡಿದ್ದೀನಿ ರೀ. ಈಗ ಆ ಇಡ್ಲಿ ಪ್ಲೇಟ್ನಲ್ಲಿ ಹಾಕೊಳ್ಳೋಣ ರೀ. ನೋಡಿ ಕಡಿಮೆ ಎಣ್ಣೆ ಬಳಸಿ, ಸೋಡಾ ಇಲ್ಲ ಏನೂ ಇಲ್ಲದೇ ಹೆಲ್ದಿಯಾಗಿರುವಂಥ ರೆಸಿಪಿ ಇದು. ನೋಡಿ ಒಂದೇ ಥರದ ಇಡ್ಲಿ ಅಥವಾ ಉಪ್ಪಿಟ್ಟು, ಅವಲಕ್ಕಿ, ಸುಸ್ಲಾ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿರಿ, ತುಂಬಾ ಚೆನ್ನಾಗಿ ಬರ್ತದೆ. ನೋಡಿರಿ ನೋಡಿ ಇಡ್ಲಿ ಪ್ಲೇಟಿಗೆ ಈ ರೀತಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಅದ್ರಿ, ಇನ್ನೊಂದು 3 ಇಡ್ಲಿ ಆಗ್ತವೆ ಇದು. ಅದಕ್ಕೂ ಆ ಪ್ಲೇಟಿಗೂ ಹಾಕೋತೀನಿ ನೋಡಿ. ಈ ರೀತಿ ನೋಡಿ ಕರೆಕ್ಟಾಗಿ ರೌಂಡಾಗಿ ಆ ಸ್ಪೂನ್ದಿಂದನೇ ಇದನ್ನು ಮಾಡ್ಕೊರಿ. ಈಗ ಆಲ್ರೆಡಿ ನೀರನ್ನು ಇಡ್ಲಿ ಪಾತ್ರೆ ಒಳಗೆ ನೀರು ಕಾಯ್ದದ್ರಿ. ಈಗ ಇದನ್ನು ಸ್ಟೀಮ್ ಮಾಡ್ಕೊಂಡ್ರಿ. ನೋಡಿ ಅದು ಇನ್ನೊಂದು ಸ್ವಲ್ಪ ಏನು ಉಳಿದಿತ್ತಲ್ಲ ಅದನ್ನು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಅವು 3 ಆಗ್ಯಾವ್ರಿ, ಒಂದು 5. ನೋಡಿ ಒಂದು 2 ಬಟ್ಲಾಗಷ್ಟು ಶಾವಿಗೆಯನ್ನು ಹಾಕಿದ್ದೀನಿ. ನೋಡಿ ಒಂದು ಹೈ ಫ್ಲೇಮ್ನಲ್ಲಿಟ್ಟನೆ ಒಂದು 5ರಿಂದ 6 ನಿಮಿಷಕ್ಕಷ್ಟೇ ಸ್ಟೀಮ್ ಮಾಡ್ಕೊತೀನಿ ರೀ. ನೋಡಿ ಈಗ ಸ್ಟೀಮ್ ಮಾಡ್ಕೊಂಡಿದ್ದೀನಿ, ಗ್ಯಾಸನ್ನು ಆಫ್ ಮಾಡಿದ್ದೀನಿ. ನೋಡಿರಿ ಎಲ್ಲ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗ್ಯಾವ. ಸೋಡಾ ಬೇಡ, ಏನೂ ಬೇಡ, ಎಷ್ಟು ಚೆನ್ನಾಗಿ ಬಂದವ್ರಿ. ಒಂದು ಸ್ವಲ್ಪಲೇ ಆರಲಿ, ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ. ನಿಮಗೆ ಇದಕ್ಕೆ ಏನು ನೋಡಿ, ಮಕ್ಕಳು ತಿಂತಾರಂದ್ರೆ ಇದಕ್ಕೆ ಚಟ್ನಿ ಅದು ಏನೂ ಬೇಡ, ಇದನ್ನು ಹಾಗೇನೂ ತಿನ್ಬೋದು ರೀ. ತುಂಬಾ ಒಗ್ಗರಣೆ ಅದು ಹಾಕಿರೋದ್ರಿಂದ, ವೆಜಿಟೇಬಲ್ಸ್ ಇರೋದ್ರಿಂದ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಮತ್ತು ಎಷ್ಟಿದೆ ಒಂದು ಚೂರು ಅಂದ್ರೆ ಜಿಗಿಯ ಬಂದಿಲ್ಲ ರೀ. ಎಷ್ಟು ಉದುರಾಗಿರ್ತದೆ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಎಲ್ಲನೂ ಎಷ್ಟು ಚೆನ್ನಾಗೇ ಬಂದಾವೆ ನೋಡಿರಿ. ಇಲ್ಲ ನೀವು ಒಂದು ಸಿಂಪಲಾಗಿ ಕಾಯಿ ಚಟ್ನಿ ಮಾಡ್ಕೊಂಡ್ರೂ ಬೆಳಗ್ಗೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ. ನೋಡಿ ಎಷ್ಟು ಚೆನ್ನಾಗಿ ಬಂದ. ಆ ಪ್ಲೇಟ್ನಲ್ಲಿರೋದನ್ನು ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿರಿ. ತುಂಬ ಸಿಂಪಲ್ ಅದ, ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು. ಮಕ್ಕಳಿಗೆ ದಿನ ಏನು ಲಂಚ್ ಬಾಕ್ಸಿಗೆ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ತೀರಿ. ಈ ರೀತಿಯೂ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನಾನು ಕಟ್ ಮಾಡಿಬಿಡ್ತೀನಿ ತೋರಿಸ್ತೀನಿ ನೋಡಿ.
ಹಾಂ ನೋಡಿರಿ ಎಷ್ಟು ಉದುರಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣತ್ತೈತೆ ನೋಡಿರಿ. ಈ ಶಾವ್ಗೆ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.